ರಿಂಕು ಇಲ್ಲಿ ನಿಂತ್ಕೊ, ಇಲ್ಲಿ ನಿಂತ್ಕೋ, ಇಲ್ಲಿ ರಿಂಕು ನೋಡಿ. ಹಾಯ್ 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 ಏನಪ್ಪ? ಹಾಯ್ ಗೈಸ್ ಹಲೋ. ಸ್ಮೈಲ್ ಕೊಡು. ಬಪ್ಪ ಇಲ್ಗೆ ಸ್ಮೈಲ್. ನಿಂದು ಸ್ಮೈಲ್ ಬರ್ತೀಯಾ? ನೋಡೋದು ಬಾಯಿ ಮುಚ್ಚು. ಸ್ಮೈಲ್ ಕೊಡು. ಓ ಇದು ಮರಿ ಇಲ್ಲ ಹಾಕೊಳ್ಳಿ, ಇಲ್ಲ ಹಾಕೋ. ಫೋಟೋ ಕೊಡು. ರಿಂಕು ಮರಿಗೆ ಚಿಕ್ಕ ಬ್ಯಾಗು. ಇಲ್ಲಿ ನೋಡು, ಫೋಟೋ ತೋರಿಸು. ಹಾಯ್ ಗಾಯ್ಸ್ ಸ್ಲಿಪ್ಪರ್ ಬಿಡ್ಸ್ದಾ? ಅವಳೆ ಬಿಚ್ಕೊಂಡವಳು. ಸ್ವಲ್ಪ ಎತ್ತು ಅದನ್ನ ಬೇಬಿ. ಇದು ವಿಂಡೋ ಅವಳೆ ಅದೇ ಎತ್ಕೊಳ್ಳುತ್ತ. ಇನ್ನೊಂದ್ ಸ್ವಲ್ಪ ಎತ್ತ ಪರ್ದಕ್ಕೆ. ಸಾಕು ಸಾಕು ಸಾಕು. ಕೆಳಗಡೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಇಳ್ಕು. ಸ್ವಲ್ಪ ಇಳಿಸು. ಸ್ವಲ್ಪ ಲಿಟಲ್ ಬಿಟ್ ಚಿನ್ನು. ಸಾಕು ಸಾಕು. Where the glasses? ಅದಕ್ಕೊಂದು Where the glasses? No, this one. This glass. Wear it. ಅದಕ್ಕೊಂದು ಚೈನ್ ಹಾಕು ಬೇಬಿ. ನಾನು ಕಾಲ್ಗೆ ಸ್ಕೂಲ್ ಸ್ಟಾರ್ಟ್ ಆಗದ ಇದಾಕಕ್ಕಾಗಲ್ಲ. ಸಾಕು. ಚಿಕ್ಕದ್ರಿಂದನೂ ಓದಿದ್ರೆ ಬೇಬಿ ಅಲ್ಲಿವೇ ಅರ್ಥ ಆಯ್ತವೆ. ಮಕ್ಳಿಗೆ ಅವ್ರ ಜೊತೆನೆ ಬೆಳ್ದಿರ್ತೀವಿ ನೋಡು, ಆಗ ಅದೇ ಮೈಂಡ್ ಸೆಟ್ ಬರುತ್ತೆ. ಕುಂಕುಮ ಹಾಕೊಂಡಿದ್ವಿ ಅರಿಶಿನ ಮೇಲಿಂದ ಬುಡ ಮೇಲೆ ಒರ್ಸ್ಕೊತಾರೆ. ಕಣ್ಣು ನೋಡ್ಕೊಂಡು ಒರ್ಸ್ಕೊಳ್ಳಿ ಬಿಡೆ. ಸ್ನಾನ ಮಾಡಕ್ಕೆ ನೀನು ಸ್ನಾನ ಮಾಡಕ್ಕೆ. ಇದಾ ಫ್ಲವರು ಅದಾ? ನಿನ್ನ ಇಷ್ಟ ಫೈನಲ್. ನನ್ನ ಇಷ್ಟ ಅನ್ನೋದು ಬೇಡ. ಹೌದೌದು, ಇಷ್ಟನೇ ಇರ್ಬೇಕು ತಾನೇ. ನಾವಿದ್ದು ನಾಳೆ ಸಾಯ್ತೀವಿ. ಇದು ಇದಕ್ಕ ವಾಶ್ರೂಮ್ ಅದು ನೋಡು. ನಿಧಾನ ನಿಧಾನ. ಏನೋ ಆಗಲ ತಾನೇ ಪಡೆ ಕೂತ್ಕೊಂಡ್ರೆ ಅದು ಮಾಮೂಲಿ ನೀರಲ್ಲ ಅಲ್ವಾ, ಈ ತರ ಮೇಲ್ಕೊಟ್ಟೆ ನೀರಾಗಿರುತ್ತೆ ನೋಡು, ಅದೇನು ಆಗಲ್ಲ, ನಾರ್ಮಲ್ ಕೊಳೆ ಹೋಗುತ್ತೆ. ಅದು ಹಂಗ ಹಾಗೆ ಆಗತ್ತೆ. ಈಗ ಬೆಂಗಳೂರ್ಲಾಗಿದಾವಲ್ಲ ಹಂಗೆ ಅಲ್ವಾ? ಅಲ್ವಪ್ಪ? ಇವ್ರದ್ದು ಮೇಂಟೈನ್ಗೆ ಸರಿ ಹೋಗುತ್ತದೆ. ಅದೇನದು ಅದು ಒಂದು ಸ್ವಲ್ಪ ಇದೈತೆ ನೋಡಿ. ಕೊಳೆ ಬರ್ತಿಗೆ ಸೈಡಲ್ಲಿ ಕೂತ್ಕೊಂಡ್ರೆ ಲುಕ್ಕಿಂಗ್ ನೋಡು. ಇದೇ ಥರ ಬರುತ್ತೆ. ನಿಮ್ ಯೂಸೇಜ್ಗೆ ಆಗುತ್ತೆ ಈ ತರದವು ಅಮ್ಮ. ಬೇರೆಯವ್ರು ಯಾರು ಹೋಗಲ್ವಲ್ಲ, ಅದನ್ನೇ ಹಾಕಿದ್ರು ಆಗುತ್ತೆ. ಮಧ್ಯದಲ್ಲಿ ಕೊಳೆ ತಿಕ್ಕಕ್ಕಾಗಲ್ಲ ಅಂದ್ರೆ. ಇದು ಮಧ್ಯ ಕೊಳೆ ಫುಲ್ಲು ತುಂಬಿಕೊಂಡ್ರೆ ಹಾಕಕ್ಕಾಗಲ್ವಲ್ಲ. ಇದು ಫುಲ್ಲು ವಾಟರ್ ತರ ಐತೆ, ಡಾಲ್ಫಿನ್ ತರ ಐತಲ್ಲ. ಇದನ್ನ ನೋಡು, ಬೇಕಾದ್ರೆ ಬೇರೆ ಬೇರೆ ನೋಡೋಣ. ಇವಾದ್ರೆ ಉಚ್ಕೊಳಕ್ಕೂ ಸರಿ ಹೋಗುತ್ತೆ ನಿನಗೆ. ಅಮ್ಮ ಇಲ್ಲಿ ತನಕ ಏನು ಎಫೆಕ್ಟ್ ಆಗಲ್ಲ ಅಮ್ಮ ಇದು. ಎಲ್ಲ ಬಿಟ್ಬಿಟ್ಟವ್ರ, ನಾನು ನೋಡಿಲ್ಲ. ಬರೋ ಬೇಬಿ ಅದೇ ಹೇಳ್ಕೊಡ್ತಾ. ಸಿಂಕ್ಗಳು ಎಲ್ಲ ಇದಾವೆ ಇಲ್ಲಿ. ತುಂಬ ಥರದವು ಇಷ್ಟಪಡೋದು. ಅದಕ್ಕೆ ಮೇಂಟೆನೆನ್ಸ್ ನೋಡಬೇಕು. ಚೆನ್ನಾಗಿತ್ತು ಇದು. ಯಾವ್ದು ಬೇಕು ಅಮ್ಮ ನೋಡಿ. ಒಂದು ಕಡೆ ಈ ಥರ ಮುಂದೆರಡೆ. ಇದು ಒರೆಸ್ಕೊಳಕ್ ಚೆನ್ನಾಗೈತೆ. ಇದು ಮಧ್ಯ ಕೊಳೆಗೆ ತುಂಬಿಕೊಂಡ್ರೆ ಚೆನ್ನಾಗಿರಲ್ಲ ಅದು. ಅಥವಾ ಅಮ್ಮ ಇದು
ಆಯ್ತು ಆಯ್ತಲ್ಲ ಗೊತ್ತಾಯ್ತು. ಇದು ಚೆನ್ನಾಗಿದೆ, ಏನೋ ಬೀಳ್ತೈತೆ. ನಿನ್ಗೆ ಯಾವ್ದು ಇಷ್ಟ ಆಯ್ತು? ರಿಂಕು ನಿಂಗೆ ಯಾವ್ದು ಇಷ್ಟ ಆಯ್ತಪ್ಪ? ಅದೆಲ್ಲೇನು ಸಿಕ್ತಪ್ಪ ನಿನಗೆ? ಅಲ್ಲಿ ಎತ್ಕೊಂಡು ತೋರಿಸಿದ್ಲ ನನಗೆ. ಏನಂತ ಸಿಕ್ತ? ಅಮ್ಮ ಇಲ್ಲೇ ಸೆಲೆಕ್ಟ್ ಮಾಡ್ಬಿಡು ಒಂದು. ಫೈನಲ್ ಆಗಿ ಇಷ್ಟು, ಫೈನಲ್ ಆಗಿ ಇದು ಕಿಚನ್ಗೆ ಫಿಕ್ಸ್. ಫೈನಲ್ ಆಗಿ ಇದು ಫೋಟೋ ತಗೊಂಡಿದ್ದೀನಿ ಫೋಟೋ. ಇಲ್ಲಿ ನಿಂತ್ಕೊಳ್ಳಿ ಇಬ್ರು, ಆಗ ಅಲ್ಲೇ ಅಂತ ಗೊತ್ತಾಗುತ್ತೆ ಇದೇ ಫೈನಲ್ ಅಂತ. ಇದು ಫೈನಲ್ ಕಿಚನ್ ಅಲ್ವಮ್ಮ? ಹಾಂ, ಈಗ ಇಲ್ಲಿ ಫೋಟೋ ತೆಗ್ದಿದ್ದೀನಲ್ಲ, ಬಂದಾಗ ನಾವು ಬರಲಿಲ್ಲ ಅಂದರೂ ಇದೆ ಅಂತ ಫೈನಲ್ ಲುಕ್ಕು. ಸರಿನಾ? ಒಂದು ಕಿಚನ್ ಅದಿಷ್ಟನಾ ನಿನಗೆ? ಮೇಲೆ ಐತಲ್ಲ ಅದಿಷ್ಟನಾ? ಅದ್ಯಾವ ಕಲರು? ಕಡಿಮೆ ಆದ್ರೂ ರೆಸ್ಟ್ ರೂಮ್ಗಳಿಗೆ ಈ ಥರದವು ಯಾವ್ದು ರೇಟು ಅಂತ ಕೇಳೋಣ ಅವರು. ನಾಮ ಕರೆದ್ಬಿಟ್ಟು ವಾಲ್ಗೆ ಕಮ್ಮಿ ಅಂದ್ರೆ ಅಮ್ಮ ಇವನೇ ಹಾಕ್ಸೋಣ, ಯಾವ್ದಾರು ಒಂದ ಇವನೇ ಏನು ಹಾಕ್ಸಲ್ಲ. ಅಥವಾ ಅದು ಚೆನ್ನಾಗೈತೆ ನೋಡು. ಹ್ಞೂ, ಅದೇ ಕಲರ್ ಮ್ಯಾಚ್ ಆಗುತ್ತೆ. ಆಯ್ತು ಬಿಡು, ಇದೊಂದು ಕೇಳೋಣ. ಬಿಡು, ಯಾವುದು ಇದು ಒರೆಸ್ಕೋಬೋದು ಅಮ್ಮ ಬೇಕು ಅಂದರೆ. ಅಮ್ಮ ತುಂಬ ಕಾಸ್ಟ್ಲಿ ಅದು ಪ್ರೀಮಿಯಂ ಐಟಮ್ಸ್ ಮೇಡಮ್ ಅಂದರೆ. ಹಾಂ, ಫ್ಲೋರಿಂಗ್ ಅಮ್ಮ ಎಲ್ಲ ವೈಟ್ ಇರೋದು. ಫ್ಲೋರಿಂಗ್ ಹಿಂಗೆ ಬರ್ತವೆ ಆಗ. ವುಡ್ ಕಲರ್ ಹಾಕ್ಸ್ಬಿಡಿ ಮುಗಿದಿ ಅಂತ. ಯಾವುದು ಬೇಡ ಅಮ್ಮ, ಇದು ನೀನು ಹೇಳ್ದಂಗೆ ಇದನ್ನ ಹಾಕ್ಸೋಣ ಅಮ್ಮ ಇದರಲ್ಲಿ. ಅದೇ ಮೇಷನ್ ಮಾಡಿದ್ನಲ್ಲ ಮನೆದು, ಮನೆ ಕಟ್ಟೋದು ಹೆಸರು ಕಾಲರೇ ಸುಮ್ಮನೆ ಕುತ್ಕೊಂಡು ಕಡೆ. ಪಪ್ಪನ ಹತ್ರ ಪಪ್ಪ. ಹಾಂ, ಪಪ್ಪ ಅಲ್ಲಿ ಕೂತಿದೆ. ಇವು ಅವಕ್ಕೆ ಫ್ರಂಟ್ಗೆನೆ. ಇವು ಫ್ರಂಟು ಹಳೆವೇ ಅಲ್ವಾ? ಇವು ಮಾಮೂಲಿ ವುಡ್ ಕಲರ್ ಹಾಕ್ಸಿದ್ರೆ ಹೇಳಿದಿರಬೇಕು. ಇದೇ ಥರ ಹಾಕ್ಕೊಂಡಾರೆ. ಇದನ್ನು ಹಾಕ್ಸ್ಬೋದಮ್ಮ, ಇವು ತಿಕ್ಕೋಬೋದು. ಅಲ್ಲಾಗ ನಾವು ಸೆಲೆಕ್ಟ್ ಮಾಡಿದ್ದು ದೇವ್ರ ಮನೆಗೆ ಇದಿಷ್ಟೇ ಅಲ್ವಮ್ಮ? ಮಧ್ಯದಲ್ಲಿ ಬೇಡ ಅದು ಅಂತ ನಾವು ಜನಗಳನ್ನ ನೋಡ್ತಾರೆ, ಇದೆಲ್ಲ ಅವೇನು ಬೆಳೆಗೆ ಅಲ್ಲ. ಅವೇನು ಬೆಳೆಗ ದೇವ್ರ ಮನೆದು ಆಯ್ತು ಅಮ್ಮ. ಇನ್ನು ರೆಸ್ಟ್ ರೂಮ್ಗೆ ಒಂದು ಸೆಲೆಕ್ಟ್ ಮಾಡಿ ಮುಗೀತೆ. ರೆಸ್ಟ್ ರೂಮ್ಗೆ ಒಂದು ಸೆಲೆಕ್ಟ್ ಮಾಡೋಣ ಬಾರಮ್ಮ, ಟೈಮ್ ಆಯಿತು. ಇವೇ ರೆಸ್ಟ್ ರೂಮ್ಗೆ ಅಮ್ಮ ನೋಡು. ಇದೇ ನೋಡೋಣಮ್ಮ, ಸಾಕು. ಇದ್ರಲ್ಲಿ ಇಷ್ಟೇ ತಾನೆ, ಅದ್ರಲ್ಲಿ ಬೆಂಗಳೂರು ಮನೇಲಿ ಇದೆ ಥರ. ಅದು ಪ್ಲೈನಾ? ಅದು ಪ್ಲೇನ್ ಯಾಕೆ ಹೇಳ್ತೀನಿ ಅಂದರೆ ನಿಂಗೆ ಒರೆಸ್ಕೊಳಕ್ಕೆ ಈಸಿ ಆಗುತ್ತೆ. ಮಧ್ಯದಲ್ಲಿ ಇದೈತಲ್ಲ, ಬಟ್ ಇದು ಚೆನ್ನಾಗಿ ಕಾಣಿಸುತ್ತೆ. ನೀವು ಯೂಸ್ ಮಾಡೋದಕ್ಕೆ ಇದೇನು ಅಷ್ಟು ಇದಾಗಲ್ಲ. ಇದೇ ಚೆನ್ನಾಗಿ ಕಾಣಿಸುತ್ತೆ ಬಿಡಮ್ಮ. ವಾಶ್ರೂಮು ಕೆಳಗಡೆ ಕಲ್ಲು, ಇದಕ್ಕೇನೆ ಇದೇ ಮ್ಯಾಚ್ ಥರದವೇ ತಗೋಬೇಕು. ಇದೇ ತಗೋಬೇಕು, ಬೇರೆ ವ್ಯಾಲ್ಯೂ ಮ್ಯಾಚ್ ಅಲ್ಲ ಅವು. ಅದಕ್ಕೆ ಬಿಡಿ, ಕೊಳೆಗೆಲ್ಲ ಸರಿ. ಇಲ್ಲಿ ಉಜ್ಜು ಇದನ್ನ ನಾನು ಹೇಳ್ತೀನಿ ಬೀಳಲ್ಲ ಅಂತ. ಅದು ಮಧ್ಯಕ್ಕೊಂದು ಕಲ್ಲು ಹಾಕ್ಸೋಣ. ಏನಿಲ್ಲ, ಇಲ್ಲ ಅದೇ ಥರ ಇರಬೇಕದು. ನಮ್ಮದು ಹಂಗೇನೆ. ಹೌದೌದು. ನೀನು ಹೇಳೋದ್ರೆ ನೈಸ್ ಬರಲ್ಲ ಅಮ್ಮ. ನೈಸ್ ಬಂದರೆ ಬಿದ್ದಿರ್ತೀವಿ ಅಷ್ಟೇ. ನೈಸ್ ಬರಲ್ಲ ಬೇಬಿ ಭವ್ಯ. ಹೇಳಿದ್ದು ಈ ವಾಲ್ಗೆ, ರೆಸ್ಟ್ ರೂಮ್ದು ಈ ವಾಲ್ಗೆ ಕೆಳಗಡೆಗೆ ಇದು ಈ ಕಲ್ಲು. ಇದು ಫುಲ್ ಬ್ಲ್ಯಾಕ್ ಅಲ್ಲ, ಅದ್ರ ಮುಂದೆ ಇರೋದು ಇದು. ಅದು ನೋಡಿ, ಅದು ಲೈಟ್ ಆಗಲ್ವಾ, ಅಡ್ಜಸ್ಟ್ ಆಯ್ತು. ಅದಕ್ಕೆ ಅಡ್ಜಸ್ಟ್ ಆಗತ್ತೆ ಅಂತ. ಫೈನಲ್ ಆಗಿ ಇದೊಂದು ಅವ್ಳು ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಎಲ್ಲರೂ ಹೋಗಿ ಅದನ್ನ ಸರಿ ಮಾಡ್ತೀನಿ. ಆ್ಯಕ್ಚುಲಿ ಇದು ಚೆನ್ನಾಗಿರುತ್ತೆ, ನನಗೆ ಇದು ಇಷ್ಟ. ನಿಂತಿರೋದೊಂಥರ ಇದು ಮಾರ್ಬಲ್ ಥರ ಕಾಣುತ್ತೆ ನೆಲ ಅಲ್ವೇನೆ ಬೇಬಿ? ಇದು ಮಾರ್ಬಲ್ ಥರ ಐತೆ ತಾನೆ.
ಕೂತ್ಕೊಬಿಡ್ತಾ ಸೂಪರ್ ಫೈವ್ ವೆರಿ ಫೈವ್. ಇಲ್ಲೇ ಇರೋದು ಅಮ್ಮ ನಾವು ಅಮ್ಮ ಇಲ್ಲ, ಅವ್ಳು ಹೋಯ್ತಾಳೆ. ಮಾಡ್ತಾಳೆ. ಅವಳು ಅವಳ ಪಾಡ್ಗಳು ಹೋಗ್ತಾಳೆ, ನೀನ್ ಒಬ್ಳೆ ಇರ್ತೀಯ ಇಲ್ಲಿ. ಬರಲ್ವಲ್ಲ ನಮ್ಮ ಮನೆಗೆ, ನೀನು ಬಂದ್ಬಿಡು ಬೇಬಿ. ಅವಳು ಅಲ್ಲೇ ಇರಲಿ, ಇಲ್ಲದಿದ್ದು ಅವಳು ನಾವು ಇನ್ನೊಂದು ಪಾಪ ಮಾಡಿಸ್ತೀವಿ, ಇಲ್ಲೇ ಕರ್ಕೋತೀವಿ. ಇನ್ನೊಂದು ಪಾಪ ಏ ಬೇಬಿ ಒಂದು ಮಾತು ಹೇಳ್ತೀನಿ ಕೇಳ್ಕೊ, ಇದೇ ಜಾಗದಲ್ಲಿ ಇನ್ನೊಂದು ಬೇಕು ಅಂದರೆ ಮಾಡ್ಕೊಂಡು ಅದು 40 mm. ಎರಡು ಕಲರ್ ಒಂದು ಚೇಂಜ್ ಅಷ್ಟೇ ತಾನೆ. ಕಲರ್ ಚೇಂಜ್ ಅಷ್ಟೇ. ಇದು ಎಷ್ಟಕ್ಕೆ ಎಷ್ಟಡಿ ಅಣ್ಣ? ನಮ್ದು ಚಿಕ್ಕದೇ ಅಡುಗೆ ಮನೆ ಅಂದ್ರೂ ಮಿನಿಮಮ್ ಎಷ್ಟಾಗುತ್ತೆ? ಇಲ್ಲಿಗೆ ಎಲ್ ಶೇಪ್ ಅಷ್ಟೇ, ಹಿಂಗೆ ಹಿಂಗೆ ಬರುತ್ತೆ. ಅದು ಎಷ್ಟು ಅಡಿ ಅಂತ ಬೇಕು. ಬಟ್ ನಾವ್ ಯಾಕಂದ್ರೆ ನಮ್ದು ವಾಷಿಂಗ್ ಮಿಷಿನ್ ಇದೆ ಅಣ್ಣ, ನಾರ್ಮಲ್ ಆಗಿ ಏನಾದ್ರು ವಾಶ್ ಮಾಡ್ಕೊಳ್ಲಿಕ್ಕೆ ಮಾತ್ರ ಬೇಕಾದಷ್ಟೇ. ಅದೇ ಎಷ್ಟು ಅಡಿ ಬೇಕು ಅಂತ. 2x1 ಬರುತ್ತೆ, 2x2 ಬರುತ್ತೆ. ಯಾವ್ದು ಚೆನ್ನಾಗಿರುತ್ತೆ? ಎಲ್ಲ ಯಾವ್ದು ತಗೋತಾರೆ? ಎಲ್ಲ ಒಂದೇ ಸೈಜು ವೇರಿಯೇಷನ್. ಓಹೋ, ಗೊತ್ತಾಯ್ತು ಅಮ್ಮ. ಅವ್ರ ಮಧ್ಯಕ್ಕೆ ಎಷ್ಟು ಅಗಲ ಬೇಕು ಅಂತ ಕೇಳ್ತಾವ್ರೆ. ಈ ಥರ ಇಷ್ಟು ಬರುತ್ತಲ್ಲ ನೋಡಿ, ಅಮ್ಮ ಇಷ್ಟ ಅಗಲ, ಈ ತರ ಇಷ್ಟ ಅಗಲದಲ್ಲಿ ಅಲ್ಲೆಲ್ಲ ಇಲ್ಲೇ ತೋರ್ಸವ. ಈ ತರ ಇಷ್ಟ ಅಗಲ ಸಾಕು. 2x2 ಬರುತ್ತೆ ಆ ತರ. ಹಾ ಅಷ್ಟೇ ಸಾಕು. 2x2 ಈ ತರದ್ ಎರಡು ಕಲ್ಲು ಬರುತ್ತೆ. ಬೇಡ ಇಷ್ಟಿರ್ಲಿ. ಇದಕ್ಕೆ ಎಷ್ಟು ಬೇಕಾ? ವೈಟ್ ಅಲ್ಲಿ ಬೇಕಾ? ವೈಟ್ ವೈಟ್ ಅಂದ್ರೆ ಯಾವ ತರ ವೈಟ್ ಬರಬೇಕು ಅಂತ ಸಿಮೆಂಟ್ ಕಲರ್ ಬರುತ್ತೆ. ಸಿಮೆಂಟ್ ಅಲ್ಲ, ನಾರ್ಮಲ್ ಜಲ್ಲಿ ವೈಟ್ ಕಲರ್ದೇ ತೋರಿಸಿ. ಪ್ಯೂರ್ ಕಲ್ಲು ಅಲ್ವಣ್ಣ ಇದು? ನೋಡಮ್ಮ, ತುರ್ತುರಿ ಬರುತ್ತೆ. ಈ ತರ ಕಲರ್ ಬರುತ್ತೆ. ಇಷ್ಟೊಂದು ವೈಟ್ ಬೇಡ, ಬ್ಲ್ಯಾಕ್ ಕಲರ್ ಬರುತ್ತೆ ಅಲ್ವಮ್ಮ? ಇಷ್ಟೊಂದು ವೈಟ್ ಏನಕ್ಕೆ? ಎಲ್ಲ ಒಂಥರ ಪಾಚಿ ಕಟ್ಕೊಂಡಂಗೈತವೆ, ಫುಲ್ ಪಾಚಿ ಕಟ್ಕೊಂಡಂಗೈತವೆ. ಇವೆಷ್ಟು ಇವಾಗ ಗ್ರಾನೈಟು? ನೀವು ತಗೊಂಡಂಗೆಲ್ಲ ಐತಿ. ಇದೆಷ್ಟು ರೇಟ್ ಇದಕ್ಕೆ? ಇದಕ್ಕೆ 85 ರೂಪಾಯಿ ರಫು. ನೀವು ತಗೊಂಡಂಗೆಲ್ಲ ಐತಿ. ಇದು 85 ರೂಪಾಯಾ? ಇದು ಸಿಮೆಂಟ್ ಕಲರ್. ಇದಾ? ಇದೆಷ್ಟು ರೇಟು? 85 ರೂಪಾಯಿ ಇದು ರೇಟ್. ಅದು 65 ರೂಪಾಯಿ. ಇದೇ ಜಾಸ್ತಿ. ಇದು ಸ್ವಲ್ಪ ಚೆನ್ನಾಗೈತೆ ಮತ್ಕಿಂತ. ಇದರಲ್ಲಿ ಬ್ಲ್ಯಾಕ್ ಕಲರ್ ಬರುತ್ತೆ. ಇದೇ ಸಾಕು, ಫುಲ್ ಬ್ಲಾಕ್ ಚೆನ್ನಾಗಿರೋದು. ಇದನ್ನೇ ಹಾಕಿ 2x2 ಎರಡು ಮಾತ್ರ ಬೇಕು. 2x2 ಎರಡು ಬೇಕು. ಎರಡು ಬೇಕಷ್ಟೆ. ಮೇಕೊಂದು ಕೆಳಿಕೊಂದು ಅದೇ ಸಾಕು. ಬಾ, 95 ರೂಪಾಯಿ ಅಡಿ. 85 ಅಲ್ವಣ್ಣ? ಹಾಂ, ಅಷ್ಟಕ್ಕೆ ನಾವು ಕೊಡಲ್ಲ, ನೀವು ಹೇಳ್ತಾರ ರೇಟ್. ಅದು ಯಾವುದು? ಬ್ಲ್ಯಾಕ್ ಅಲ್ಲ, ಅದು ಗ್ರೀನು. ಇಲ್ಲ ಅದೇ ಚೆನ್ನಾಗೈತೆ, ಕೆಳಗಡೆಗಿರೋದು. ಅದು ನೋಡೋಕ್ಕೂ ಲುಕ್ಕ ಕಾಣುತ್ತೆ ಅದಕ್ಕೆ. ಹಾಂ, ಮೆಟ್ಲೈತೆ, ಒಂದೇ ಒಂದು ಐತೆ. ಆ ಒಂದೇ ಒಂದಕ್ಕೂ ಒಂದು ಟೈಲ್ಸ್ನೇ ಬುಕ್ ಮಾಡಿದ್ದೀನಿ ಸಾಕು ಅಂತ. ಸಾಕು, ಇವೆಲ್ಲ ಕೊರೆಯೋಕ್ಕಾಗಲ್ಲ. ಅದಕ್ಕೂ ವೆರ್ಟಿಫೈಡ್ದೇನೆ ಒಳಗಡೆಗೆ ಸಿಂಕಲ್ಲಿ ಐತೆ ನೋಡು, ಅದನ್ನು ಸೆಲೆಕ್ಟ್ ಆಯಿತು ಅಲ್ಲಿ ಒಳಗಡೆ. ಫೈಬರ್ ಸಿಂಕ್, ಸ್ಟೀಲ್ ಬೇಡ ಅಂದೆ. ದಂಡ್ ಅಂತ ಸೌಂಡ್ ಬರ್ಕೊಂಡು ತೂತು ಆಯ್ತವೆ ಅಂತ. ಒಂದೇ ಥರ ಕಲರ್ ಸರಿ ಹೋಗುತ್ತೆ ಅಂತ. ಇದು ನಮಗೆ ಇದೇ ಕಣಮ್ಮ ಫೈನಲ್. ಇದೇ ಕಲ್ ಫೈನಲ್ಲು. ಪ್ಲಸ್ ಈ ಥರ ಇರುತ್ತೆ ಅಷ್ಟೇ, ಎಡ್ಜ್ ಇರುತ್ತೆ. ಅದೇ ಸರಿ. ನಮ್ಮ ಮನೇಲಿ ಇರೋದು ಅದೇ ಬಿಡು. 10 ವರ್ಷ ಆಯ್ತು ನಮ್ಮ ಮನೇಲಿ ಯೂಸ್ ಮಾಡಿ. ನಂಗೆ ಕಾಲು ನೈತೈತೆ, ನೀನು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಮತ್ತು ಇದು ಅಣ್ಣ ಕಲ್ಗಳು ಕೂರ್ಸವು, ಸೆಲ್ಫ್ ಕಲ್ಗಳ ಥರ ಜೀರಿಗೆ ಮೆಣಸು ಇಡತ್ತಾರ. ಇದೇ ಕಲರ್ ಬರುತ್ತೆ. ನೀವು ಎಷ್ಟು ಸೈಜ್ ಹೇಳ್ತೀರಾ ಆ ಸೈಜ್ ಮಾಡ್ಕೊಡ್ತಾರೆ. ಅಲ್ಲ ಒಂಥರ ಮರೂನ್ ಬರ್ತದಲ್ಲ, ಒಂಥರ ಗ್ರಾನೈಟ್. ಫೈನಲ್ ಆಗಿ ಇದೊಂದು ಕಲ್ಲು ಪ್ಲಸ್ ಅದೊಂದು ಕಲ್ಲು. ಗೊತ್ತಾಯ್ತಲ್ವ ಅಣ್ಣ ನಿಮ್ಗೀಗ? ಇದೆ ಎರಡು. ಹಾಂ ಅಷ್ಟೇ. ಮಾರ್ಬಲಲ್ಲಿ ಈ ಥರ ಬರಲ್ಲ. ಮಾರ್ಬಲ್ ಫುಲ್ ವೈಟ್ ಬರುತ್ತೆ. ಈ ಥರ ಡಿಸೈನ್ ಏನು ಬರಲ್ಲ ಮಾರ್ಬಲ್. ಅದೇ ಕಲ್ಲಲ್ಲಿ ಹೇಳ್ತೇವೆ, ಅದಕ್ಕೆ ಸ್ಟೆಪ್ಗೆ ಮುಂದ್ಗಡೆ ಸ್ಟೆಪ್ ಅವ್ರಿಗೆ. ಆ ಹುಡುಗ ನಾಳೆಗೆ ಬಂದಾಗಲೂ ಅದಕ್ಕೂ ತಗೋ ಅಂತ ಹೇಳು ನಿನಗ. ಬೇಡವಂತೆ. ಮಾರ್ಬಲ್ಲು
ಅದೇ 3,500 ಇದೊಂದು 5,000 ಇರ್ಬೇಕು. ಚೆನ್ನಾಗೈತಿದೆ. ಇದೆಷ್ಟಾಗುತ್ತೆ ಅಂದರೆ 8,500. ಹಾಂ ಇದು ಇದಕ್ಕೆ ಫಿಕ್ಸ್ ಮಾಡ್ಕೊಡ್ಬೇಕಿತ್ತ ಚಿಕ್ಕದಾಗಿ ನಮಗೆ ಸಾಕು. ಆ ಥರ ಬರಲ್ಲ, ಇದು ಅಲ್ಲೈತಲ್ಲ ಆ ಥರ ಬರುತ್ತೆ. ಇದು ತೆಗೆದಿಕ್ಕೆ ಮೇಗಡೆಯಿಂದ ಗಿಡಕ್ಕೆ ಇದಕ್ಕೆ ಅವ್ರು ಮಾಡಿಟ್ಟಿರೋದು. ಆ ಥರ ಒಂದು ಥರ ಬರುತ್ತೆ, ಈ ಥರ ಒಂದು ಬರುತ್ತೆ. ಇದೇನಕ್ಕೆ ಇದು ಇದ್ರ ಮೇಲೆ ಇಟ್ಟರೆ ಆ ಥರ ಆಗುತ್ತೆ ಅಮ್ಮ. ಅಲ್ಲಿ ಇಟ್ಟವ್ರಲ್ಲ ಮೇಲೆ ಆ ಥರ 8,500 ಅಂತೆ ಅದು. ಇದು ಅವೆಲ್ಲ ರೆಡಿ ಮಾಡೋಕ್ಕೆ ಹಿಂದಗಡೆ ಇತ್ತಲ್ಲ ಆ ಥರದ್ದು ಚಿಕ್ಕದು. ಇವೆಲ್ಲ ನೆಲ್ಲಿನ ತರ್ಸೋದಣ್ಣ ನೀವು? ರಾಜಸ್ಥಾನ. ಅಲ್ಲಿ ಅವರಲ್ಲ ಅಣ್ಣನ ಓನರು. ಅಂತಾನೆ ಪ್ಲಾನು. ಇಲ್ಲಪ್ಪ, ನಾನು ಹೋಗ್ಬೇಕು ಬೆಂಗಳೂರಿಗೆ. ಇವಾಗಲೇ ಅಲ್ಲಿಗೆ ಹೋಗ್ಬೇಕು, ಅದು ಮುಗಿಸ್ಕೊಂಡು ಹೋಗ್ಬೇಕು ಇವತ್ತೇ. ಎಲ್ಲ ನಾನು ಮತ್ತೆ ವೆಡ್ನಸ್ಡೇ ಬರ್ಬೇಕು. ಅಲ್ಲಿ ಕೆಳಗಡೆ ಬಿಡೋಣ. ಬಾಯ್ ರಿಂಕು. ಬಾಯ್ ಚಿನ್ನೋನು ಬಾಯ್ ಅನ್ನು ಯಾರು ಕ್ಯಾಂಡಿ ಕೊಡ್ಸಿದ್ದು? ನಾಟಕ ಮಾಡ್ತಾ ಇದ್ದಾರೆ ಅವತಾರ. ಸದ್ಯ ಅದು ಬಂದಿದ್ದ ಕೆಲಸ ಮುಗೀತಲ್ಲ, ಅದೊಂದು. ಯಾರು ಬಂದ್ರು ನೋಡು ರಿಂಕು. ಕರ್ಕೊಂಡು ಬಾ ಚಿನ್ನಪ್ಪಿ. ಅಜ್ಜಿ ಅವರೇ. ಹಾ ಅಜ್ಜಿ ಅವರೇ. ಎಲ್ಲಿ ಕೇಳ್ಬೇಕಾರೆ ಹೋಗಿ ಇವಾಗ ನಾನು ಇವಾಗ ಆಗ್ಬಿಟ್ಟವಳೆ. ಅಯ್ಯೋ ಅದೇನು ಆಗಲ್ಲ ಬಿಡೆ. ಒಂದು 15 ದಿನ 20 ದಿನ ಕೂರ್ತಾರೆ. ಕಳ್ದಿ ಕರ್ಕೊಂಬರಂಗೆ ಅಂತ ಕೇಳ್ಕೊಬೇಕು ನಾನು. ಕೊಡ್ಬೇಡಿ ಏನು. ಆಮೇಲೆ ನಮ್ಮ ಮಮ್ಮಿ ಒಂದು ಸೇಫ್ಟಿಯಾಗಿ ಒಂದು ತಗೊಂಬಂದಿರ. ಈಗ ಸೆಕೆಂಡ್ ನಿಜ ತಾನೆ. ನಾನು ಫಸ್ಟ್ ಹಂಗಲ್ಲ, ನಾನು ಫೋನ್ ಮಾಡಿ ಎಲ್ಲ ಏನಾಯ್ತು ಡೆಲಿವರಿ ಇವಳು ಬೇಜಾರು ಮಾತಾಡ್ಕೊಂಡು ಕೂತವಳೆ. ನಾನು ಏನೋ ಒಂಥರ ಮನ್ಸಿಗೆ ಒಂಥರ ನನಗೆ ನಾನು ಅವಾಗಲೇ ಗೊತ್ತಾಯ್ತು ನನಗೆ. ಫಸ್ಟೇ ಇವಳು ಫೋನ್ ನಾನು ಫೋನ್ ಮಾಡಿ ಇಲ್ಲ, ಇವಳು ಫೋನ್ ನಾನೇ ಮಾಡಿದ್ದೆ ಫಸ್ಟ್. ಫೋನ್ ಇವಳಿಗೆ ಇವತ್ತೇ ಕರ್ಕೊಂಡೋಗಿದ್ದೀವಿ ಅಂತೆಲ್ಲ ಹೇಳಿದ್ಲಲ್ಲ. ಹ್ಞೂ ಕಣವ, ಹ್ಞೂ ಎಂತ ಮಗು ಹೆಣ್ಣಾಯ್ತು ಅಂದ. ಅದ್ಯಾಕೆ ಹಿಂಗೆ ಹೇಳ್ತಾ ಇದ್ದವ್ರು? ನಮ್ಮ ಮನೆಯವ್ರು ಒಳ್ಳೇದೇ ಐತಲ್ಲ, ನಮ್ಮ ಮನೆಯವರೇ ಖುಷಿ ಪಟ್ಟವ್ರೆ. ಸ್ಫೂರ್ತಿಗೆ ಪಾಪ ಒಳ್ಳೇದಾಯ್ತು ಬಿಡು ಹೆಣ್ಣಾಗಿದ್ದು. ಈಗಿನ ಇದ್ರಲ್ಲಿ ಗಂಡ್ಮಕ್ಳು ಸಾಕ ತುಂಬಾ ಕಷ್ಟ, ಹೆಣ್ಮಕ್ಳುನಾರು ಚೆನ್ನಾಗಿ ಸಾಕ್ಬೋದು ಅಂತ ನೀನೇ ಅನ್ಕೊಂಡಿದ್ದ. ಸ್ಫೂರ್ತಿ ಏನು ಅಂದ್ರೆ ನಮ್ಮ ಅಮ್ಮ ಗಂಡು ಅಂತ ಅನ್ಸ್ಕೊಂಡದಲ್ಲ, ನಮ್ಗೆ ಏನಾರ ಮಗ ಆಗ್ಬಿಟ್ಟು ನಮ್ಮ ಅಮ್ಮ ಸಮಾಧಾನ ಅಂತ ಅವಳಲ್ಲಿ ಅವ್ರ ಅಪ್ಪ ಇವ್ರ ತಾತ ಕಾವೇರಿ ಅಂತ ಕಾವೇರಿ. ಯಾರಿವ್ರಗ ಹುಟ್ಟಿ ಕಾವೇರಿ ಬಂದಿರುತ್ತೆ. ಅವ್ರ ಗಂಡ ಹುಡುಗ ಗಣೇಶ ಫ್ಯಾಮಿಲಿ ಕಟ್ಟೋದ ಇಲ್ಲ ಕರಿಮಡಿ ಕಟ್ಟೋದು. ಅಯ್ಯೋ ಬಾಯಿಗೆ ಬಪ್ಪಾಯಿಗೆ ಮನ್ಸ್ಕೊತೀಂಬ. ಅವ್ರ ಅಪ್ಪ ಹೆಂಗಿರು ವಿಸ್ಮಿತ ಅಂತ ಕಟ್ಟವ್ರಲ್ಲ ಬಿಡು. ತರಿಕಿಲ್ವಾ ಬರ್ತ್ ಸರ್ಟಿಫಿಕೇಟ್ ತರಿಕಿಲ್ವಾ? ಆ ಬರ್ತ್ ಸರ್ಟಿಫಿಕೇಟ್ಗೆನೆ ಕರೆಕ್ಟಾಗಿ ಹೆಸರು ಕೊಟ್ಬಿಡು. ಮತ್ತೊಂದ್ಸಲ ಚೇಂಜ್ ಮಾಡ್ಬೇಡ, ಅದೊಂದು ದೊಡ್ಡ ತಲೆನೋವು. ಮೇಲೆ
ಚೇಂಜ್ ಮಾಡಕ್ಕೆ ಆಶ್ಚರ್ಯ ಅಂತ ಗೌಡನು ಸೇರ್ಸಿ ಹುಡುಗರು ಸೇರ್ಸಿ ವಿಸ್ಮಿತಾ ಗೌಡ ಏ ಅಂತ ಮಾಡಕ್ಕಿದ್ದೆ ವಿಸ್ಮಿತಾ ಏ ಗೌಡ ಅಂತ ಕೊಡ್ಬೋದಲ್ವಾ ನೀನು ಉಲ್ಟಾ ಅಲ್ಲ ಅದು ಅದೇ ಪ್ರಾಪರ್ ಆಗಿ ಕೊಡ್ಬೇಕಾಗಿರೋದು ಅವ್ರ ಅಪ್ಪನ ಹೆಸರು ಯಾವಾಗ್ಲೂ ಮಿಡಲ್ ಅಲ್ಲಿ ಬಂದ್ರೆ ಗೌಡ ಅನ್ನೋದು ನಮ್ ಸರ್ನೇಮು. ಗೌಡ ಅನ್ನೋದು ಈಗ ನಮ್ಮ ಅಚ್ಚುಗೂ ಅಷ್ಟೇನೆ ಚರಿತೇಸ್ ಗೌಡ ಅಂತ ಕಟ್ಟಿದೀವಿ. ಖುಷಿತೇಸ್ ಗೌಡ ಅಂದ್ರೆ ಎಸ್ ಅಂದ್ರೆ ಸುರೇಶ್ ಗೌಡ ಅಂತ ತಾನೇ ಅರ್ಥ. ಇವನ್ಗೇನಂತ ಕೊಟ್ಟಿದಿ? ಗೌಡ ಅಂತ ಕೊಟ್ಟಿಲ್ಲ. ಇನ್ಶಿಲ್ ಕೊಟ್ಟನೆ ಇಲ್ವಾ? KR ಅವ್ರ ಅಪ್ಪಂದು ಫುಲ್ ಮುಂದೆ KR ಅಂತ ಕೊಟ್ಟಿದ್ಯಾ? ಅವ್ಳು ಹುಟ್ಟಿದ್ರೆ ಅಕ್ಕ ಹಾಕೊಳ್ಳಿ ಇದು ಎಷ್ಟು ಬೆಳ್ಳು ಕಾಣಿಸ್ತೈತಿ. ಇದೆ ಹೆಂಗಾಗಿರೋದು ನೋಡು, ಮುಸಂಡಿಯಾಗಿ ಮಕ್ಕ ಮಾಡ್ಕೊಂಡೈತೆ. ಊರಲ್ಲಿ ಅದೇ ನಾಟಕ ಅವಳು ಅಕ್ಷಯ ತೃತೀಯ ದಿನ ತಾನೇ ಹುಟ್ಟಿದ್ದು. ನನಗೆ ಚೆನ್ನಾಗಿ ನೆನಪು. ಇವ್ರ ಮನೆಗೆ ಹೋಯ್ದಲ್ಲ ನಮ್ಮ ಅಕ್ಷಯ ತೃತೀಯ ದಿನ ರಾಜಣ್ಣ. ನಮ್ ದೇವ್ರ ಮನೆ ತೋರಕ್ಕೆ ಅಂತ ಸೋಮವಾರ ಅವಳನ್ನ ನಮ್ಮ ಡಿಲ್ವರಿ ಹಿಂಗೆ ಅಂದ್ಲ. ಅವಳನ್ನೇ ನೋಡ್ದ ಎಲ್ಲಾ ಕಡೆ ನೋಡ್ತಾಳೆ ಈಗ ಅವಳು ಪಾಪ. ಒಂದು ತಿಂಗಳಿಗೆ ಆಮೇಲೆ ಮಾಡಿಸ್ಕೊಬಿಡ, ಸೋಮವಾರ ಮಾಡಿಸ್ಕೊಡ್ತೀನಿ ಅವರು. ಒಳ್ಳೆ ಕೆಲಸ ಮಾಡಿ ಮೇಡಮ್ ಅಂತ. ತುಂಬಲ್ಲ ಆದ್ರೆ ಹಿಂಗ ಇದ್ದಿದ್ ಮಕ್ಳು ಎಷ್ಟು ದೊಡ್ಡವ್ರ ಆಯ್ತಾರಲ್ವಾ. ಕಷ್ಟ ಅಲ್ಲ, ಸೃಷ್ಟಿ ಆಗುತ್ತೆ ಅಂತ ನೋಡ್ಕೊಳಕ್ಕೆ ಕಣ್ಣು. ಅಯ್ಯೋ ಅವ್ರ ಅಮ್ಮ ಬಂದ್ರೆ ಇವಳ್ದಾರೆ ಕಲಸಿ ಮೆಣಸು ಮಾಡಿ ಹಾಕ್ಬಿಟ್ಟು ನಮ್ಮ ಅಮ್ಮ ಅಂತಾಳೆ. ಹಿಂಗಂದು